ಹಟ್ಟಿ ಚಿನ್ನದ ಗಣಿ ಗೇಟ್ ಬಳಿ ಸ್ಫೋಟಕ ಪಾತ್ರೆ ಕಾರ್ಮಿಕರಲ್ಲಿ ತಲ್ಲಣವೊಂದು ಉಂಟಾಗಿದೆ. ಯಾಕಂದರೆ ಸ್ಫೋಟಕವೊಂದು ಪತ್ತೆಯಾಗಿರೋದ್ರಿಂದ ಹಟ್ಟಿ ಚಿನ್ನದ ಗಣಿ ಏನಿದೆ ಅಲ್ಲಿ ಗೇಟ್ನ ಬಳಿ ಒಂದು ಸ್ಫೋಟಕ ಪತ್ತೆಯಾಗಿದೆ. ಕಾರ್ಮಿಕರಲ್ಲಿ ಆತಂಕ ಎದುರಾಗ್ತಾ ಇದೆ. ಈ ವಿಚಾರ ಬಗ್ಗೆ ಬೆಳ್ಳಂಬೆಳಗ್ಗೆನೇ ಭಾರಿ ಪ್ರಮಾಣದ ಸ್ಫೋಟಕ ವಸ್ತುಗಳು ಪತ್ತೆಯಾಗಿದೆ. ಅಲ್ಲಿ ಸ್ಥಳೀಯರಲ್ಲಿ ತೀವ್ರ ಆತಂಕ ಕೂಡ ಸೃಷ್ಟಿ ಮಾಡ್ತಾ ಇದೆ. ಈ ಒಂದು ವಿಚಾರ ಹಟ್ಟಿ ಚಿನ್ನದ ಗಣಿಯ ಮುಖ್ಯ ಪ್ರವೇಶ ದ್ವಾರದ ಬಳಿ ಆಗಿರುವಂಥದ್ದು. ಅಲ್ಲಿ ಪತ್ತೆಯಾಗಿದೆ ಈ ಸ್ಫೋಟಕಕ್ಕೆ ಬಳಸುವಂತಹ 15ಕ್ಕೂ ಹೆಚ್ಚು ಜೈವಿಕ ಮದ್ದುಗಳು ಅಲ್ಲಿ ಪತ್ತೆಯಾಗಿದೆ. ಸಾವಿರಾರು ಕಾರ್ಮಿಕರು ಓಡಾಡುವಂತಹ ದಾರಿಯಲ್ಲೇ ಅಪಾಯಕಾರಿ ವಸ್ತುಗಳನ್ನು ಹಾಕಿದ್ದಾರೆ. ಅದರಿಂದ ಅಲ್ಲಿ ಕೆಲಸ ಮಾಡೋರು ಕೂಡ ಗಾಬರಿ ಆಗ್ತಾ ಇದ್ದಾರೆ. ಹಟ್ಟಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೂಡ ಮಾಡಿದ್ದಾರೆ. ಇನ್ನು ಇದಕ್ಕೆ ಸಂಬಂಧಪಟ್ಟ ಹಾಗೆ ಅಲರ್ಟ್ ಆಗಿದ್ದಾರೆ ಭದ್ರತಾ ಸಿಬ್ಬಂದಿ ಹಾಗೂ ಅಧಿಕಾರಿಗಳು ಕೂಡ ಅಲ್ಲೋಗಿ ಚೆಕ್ ಮಾಡ್ತಾ ಇದ್ದಾರೆ. CCTV ದೃಶ್ಯಾವಳಿಗಳನ್ನು ಆಧರಿಸಿ ತನಿಖೆಯನ್ನು ಚುರುಕುಗೊಳಿಸಿದ್ದಾರೆ. ಯಾಕಂದ್ರೆ ಹಟ್ಟಿ ಚಿನ್ನದ ಗಣಿಯ ಬಳಿ ಸಾವಿರಾರು ಕಾರ್ಮಿಕರು ಓಡಾಡ್ತಾ ಇರ್ತಾರೆ, ಕೆಲಸವನ್ನು ಮಾಡ್ತಾ ಇರ್ತಾರೆ. ಅದೇನಾದ್ರೂ ಸ್ವಲ್ಪ ಹೆಚ್ಚು ಕಮ್ಮಿಯಾಗಿ ಸ್ಫೋಟಗೊಂಡ್ರೆ ಅದರ ಪರಿಣಾಮ ಬೇರೆ ರೀತಿಯಾಗಿರುತ್ತೆ. ಎಷ್ಟೋ ಜನ ಕಾರ್ಮಿಕರು ಗಾಯಗೊಳ್ಳುತ್ತಾರೆ, ಸಾವನ್ನು ಕೂಡ ಅಪ್ಪಬಹುದು. ದೊಡ್ಡ ಮಟ್ಟದ ಜೈವಿಕ ವಸ್ತುಗಳು ಪತ್ತೆಯಾಗಿದೆ. ಅದು ಕೂಡ ಸ್ಫೋಟಗೊಂಡ್ರೆ ಅದರ ತೀವ್ರತೆ ಕೂಡ ಜಾಸ್ತಿ ಇರುತ್ತೆ. ಸ್ಥಳೀಯರಲ್ಲಿ ಆತಂಕ, ಅಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರಲ್ಲಿ ಕೂಡ ಆತಂಕ. ಯಾಕೆ ಈ ರೀತಿಯಾಗಿ ಅಲ್ಲಿ ಹಾಕಿದ್ರು ಅಂತ ಹೇಳಿ ಒಂದು ಮುಖ್ಯ ದ್ವಾರ ಏನಿದೆ, ಪ್ರವೇಶ ದ್ವಾರ, ಅದರಲ್ಲಿನೇ ಕಾಣಿಸ್ಕೊಂಡಿದೆ. ಅದರ ಮುಂದೆ ಯಾರಿರ್ಬೋದು ಹಾಕಿದವರು, ಯಾಕೆ ಈ ರೀತಿಯಾಗಿ ಹಾಕಿದ್ರು ಅಂತ. ಸ್ಫೋಟಕಕ್ಕೆ ಬಳಸುವಂತಹ 15ಕ್ಕೂ ಹೆಚ್ಚು ಜೈವಿಕ ಮದ್ದುಗಳೇನಿದೆ ನೀವು ಗಮನಿಸ್ತಾ ಇದ್ದೀರಾ, ಅದನ್ನ ಲಾಕೋಗಿದ್ದಾರೆ. ಯಾರಾದರೂ ಉದ್ದೇಶಪೂರ್ವಕವಾಗಿ ಹಾಕಿರೋದು ಅಥವಾ ಏನು ಎತ್ತ ಅಂತ ಗೊತ್ತಿಲ್ಲ. ಆದರೆ ಇದ್ರ ಬಗ್ಗೆ ಸಾರ್ವಜನಿಕರಲ್ಲಿ ಆತಂಕ ಮನೆ ಮಾಡಿದೆ. ಯಾರೋ ಬೈಕ್ ಮೇಲೆ ಏನು ಕಡ್ಕೊಂಡು ಹೋಗಾರೋ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಬಿದ್ದಿದ್ದು. ಮತ್ತು ನೀನು ನೋಡಿದೆ, ನಾನೇ ಫಸ್ಟ್ ಸ್ಟಾರ್ಟಿಂಗ್ ನೋಡಿಬಿಟ್ಟು ಆ ಸೆಕ್ಯೂರಿಟಿ ಕರೆದ, ಏನು ಸರ್ ಇಲ್ಲೆಲ್ಲ ಮದ್ದು ಬಿದ್ದವ, ನೀವು ಯಾವ ಥರ ಹೆಂಗೆ ಮಾಡಿದಿರಿ ಅಂತ ಹೇಳಿದ್ಮೇಲೆ ಅವ್ರು ಬಂದುಬಿಟ್ಟು ಅವರೆಲ್ಲ ಸೆಕ್ಯೂರಿಟಿ ಕರೆದ್ಬಿಟ್ಟು ಎನ್ಕ್ವೈರಿ ಮಾಡಾಕತ್ತ ನೋಡಿರಿ ಸರ್. ಇವಾಗ ನಿಮ್ಮ ಹೆಸರು? ನಮ್ಮ ಹೆಸರು ಲಿಂಗರಾಜ್ ಅಂತ, ಗಾರ್ಬೇಜ್ ಕಲೆಕ್ಷನ್ ಕೆಲಸ ಮಾಡ್ತಾರೆ. ಬೆಳಗ್ಗೆ ಎಷ್ಟು ಗಂಟೆಗೆ ನೋಡಿದ್ರಿ ಸರ್? ಬೆಳಗ್ಗೆ ಎಷ್ಟು ಗಂಟೆಗೆ ನೋಡಿದ್ರಿ? ಬೆಳಿಗ್ಗೆ ಈಗ 8:30 ಆಗಿರ್ಬೋದು. 8:33 ಇಲ್ಲಿ ಸ್ಟಾರ್ಟಿಂಗ್ ಗಾಡಿ ನಿಲ್ಲಿಸುವಾಗ ನಾನು 30-32 ಸೆಕೆಂಡ್ನಾಗ ನಿಂತಿತ್ತು ನೋಡಿ, ಬಿದ್ದಿದ್ದು. ಎಷ್ಟು ಬಿದ್ದಾವ? ಒಂದು ಅಷ್ಟು ಟೋಟಲ್ ಒಂದು 16-17 ಇರ್ಬೇಕು ಸರ್. ಅವು ಗಾಡಿ ಕಾರ್ಬೂಸ್ ಗಾಡಿ ತೊಗೊಂಬತ್ತಿದ್ರೆ ಟಾಟಾ AC, ಯಾರೋ ಬೈಕ್ ಮೇಲೆ ಏನು ಕಡ್ಕೊಂಡು ಹೋಗಾರೋ ಗೊತ್ತಿಲ್ಲ, ಅಲ್ಲಿ ಕೆಳಗಡೆ ಬಿದ್ದಿದ್ದು. ಮತ್ತು ನೀನು ನೋಡಿದೆ, ನಾನೇ ಫಸ್ಟ್ ಸ್ಟಾರ್ಟಿಂಗ್ ನೋಡಿಬಿಟ್ಟು ಆ ಸೆಕ್ಯೂರಿಟಿ ಕರೆದ, ಏನು ಸರ್ ಇಲ್ಲೆಲ್ಲ ಮದ್ದು ಬಿದ್ದವ, ನೀವು ಯಾವ ಥರ ಹೆಂಗೆ ಮಾಡಿದಿರಿ ಅಂತ ಹೇಳಿದ್ಮೇಲೆ ಅವ್ರು ಬಂದುಬಿಟ್ಟು ಅವರೆಲ್ಲ ಸೆಕ್ಯೂರಿಟಿ ಕರೆದ್ಬಿಟ್ಟು ಎನ್ಕ್ವೈರಿ. ಹಟ್ಟಿ ಚಿನ್ನದ ಗಣಿ ಏನಿದೆ ಅದರ ಮುಂಭಾಗದ ರಸ್ತೆಯಲ್ಲಿ ಈ ರೀತಿಯಾದಂತಹ ಒಂದು ಮದ್ದುಗಳು, ಅದು ಜೈವಿಕ ಮದ್ದುಗಳಿಂದ ಒಂದು 15ಕ್ಕೂ ಹೆಚ್ಚಿದೆ ಅಂತ ಅಲ್ಲಿ ಸ್ಥಳೀಯರೇ ಹೇಳ್ತಾ ಇದ್ದಾರೆ. ನಾವು ನೋಡಿದ್ವಿ, ರಸ್ತೆಯಲ್ಲಿ ಬಿದ್ದಿದೆ. ಯಾರಾದರೂ ತಗೊಂಡು ಹೋಗಬೇಕಾದ್ರೆ ಬಿಳಿಸ್ಕೊಂಡು ಹೋಗಿದ್ದಾರೋ ಅಥವಾ ಯಾರಾದರೂ ತಂದು ಹಾಕಿದಾರೋ ಅಂತ ಗೊತ್ತಿಲ್ಲ. ಆದರೆ ಇದರಿಂದ ಏನಾದರೂ ಅಪಾಯ ಆದರೆ ತುಂಬ ಕಷ್ಟ ಆಗುತ್ತೆ. ಇದ್ರ ಬಗ್ಗೆ ನಾವು ಅಲ್ಲಿ ನೋಡಿ ಪೊಲೀಸರಿಗೆ ತಿಳಿಸಿದ್ವಿ. ಅವ್ರು ಬಂದು ಈಗ ಪರಿಶೀಲನೆ ಮಾಡ್ತಾ ಇದ್ದಾರೆ ಅಂತ ಅಲ್ಲಿನ ಸ್ಥಳೀಯರು ಹೇಳಿರುವಂಥ. ಯಾಕಂದರೆ ಸಾವಿರಾರು ಕಾರ್ಮಿಕರು ಆ ರಸ್ತೆಯಲ್ಲಿ ಪ್ರತಿನಿತ್ಯ ಓಡಾಡ್ತಾ ಇರ್ತಾರೆ ಅವ್ರ ಕೆಲಸಗಳಿಗಾಗಿ. ಈ ದಾರಿಯಲ್ಲೇ ಇದು ಬಿದ್ದಿರುವಂಥದ್ದು ಸಾಕಷ್ಟು ಆತಂಕಕ್ಕೆ ಕಾರಣವಾಗ್ತಾ ಇದೆ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಹಟ್ಟಿ ಠಾಣೆಯ ಪೊಲೀಸರು ಸ್ಥಳಕ್ಕೆ ಬಂದಿದ್ದಾರೆ, ಪರಿಶೀಲನೆ ಕೂಡ ನಡೆಸ್ತಾ ಇದ್ದಾರೆ. ಇನ್ನು ಅಲ್ಲೇನು CCTV ಇರುತ್ತೆ ಆ ದೃಶ್ಯಾವಳಿಗಳನ್ನು ಕೂಡ ಗಮನಿಸ್ತಾರೆ. ಯಾರಾದರೂ ಬಿಳಿಸ್ಕೊಂಡು ಹೋಗಿರೋದು ಅಥವಾ ಉದ್ದೇಶಪೂರ್ವಕವಾಗಿ ತಂದು ಹಾಕಿರೋದು ಅದ್ರ ಬಗ್ಗೆ ಕೂಡ ತನಿಖೆ ಆಗ್ತಾ ಇದೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.